ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಈ ನಾಡು ಕಂಡಂತಹ ಅಪರೂಪದ ಅದ್ಭುತ ಕಲಾವಿದೆ, ನೃತ್ಯಗಾರ್ತಿ, ಸಾಹಿತ್ಯ ಸಂಸ್ಕೃತಿ ಸಂಯೋಜಕಿ, ಸಂಘಟಕಿ ಶ್ರೀಮತಿ ಶಾಂತಲಾ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಸುದ್ದಿಗೋಷ್ಠಿ ನಡೀತಾ ಇದೆ. ಇದರಲ್ಲಿ ಅವರಿಗೆ ನಾನು ಸ್ವಾಗತ ಬಯಸ್ತೇನೆ. ಹಾಗೆಯೇ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಪರಿಮಳ ಅವರು ಸ್ವತಃ ನೃತ್ಯಗಾರ್ತಿ ಮತ್ತು ನೃತ್ಯ ಸಂಯೋಜಕಿ, ಅತ್ಯಂತ ಕ್ರಿಯಾಶೀಲ ಸಾಂಸ್ಕೃತಿಕ ಸಂಘಟಕಿ ಅವರಿಗೆ ನನ್ನ ಆತ್ಮೀಯ ಗೆಳೆಯರಾದ ಅರುಣ್ ಅವರು, ನಿಮ್ಮೆಲ್ಲ ಅತ್ಯುತ್ತಮ ವಾದ್ಯಗಾರರು ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಎಸ್ ವಿ ಬಾಲಸುಬ್ರಹ್ಮಣ್ಯ ಅಂತ ಮಹಾನ್ ವ್ಯಕ್ತಿಗಳ ಜೊತೆಗೆ ತಮ್ಮ ವಾದ್ಯ ಸಹಯೋಗವನ್ನು ಕೊಟ್ಟಂಥವರು. ನಾನು ಈ ಸಂಸ್ಥೆಯ ಅಭಿಮಾನಿಯಾಗಿ ಇಲ್ಲಿ ಬಂದಿದ್ದೇನೆ. ಈ ಶಿವಲೀಲಾ ಕಲ್ಚರಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಕಳೆದ ಹಲವಾರು ದಶಕಗಳಿಂದ ಒಂದು ವಿಶಿಷ್ಟವಾದ ಸಾಹಿತ್ಯ, ಸಂಗೀತ, ನೃತ್ಯ ಕಾರ್ಯಕ್ರಮವನ್ನು ಈ ನಾಡಿನ ಕೊಡ್ತಾ ಬಂದಿದೆ. ಈ ಸಂಸ್ಥೆ ರೂಪಿಸುವಂಥ ಯಾವುದೇ ಕಾರ್ಯಕ್ರಮ ಒಂದು ರೀತಿಯ ವೈಭವ, ವಿಶಿಷ್ಟತೆ ಮತ್ತು ಅರ್ಥಪೂರ್ಣ, ಈ ಮೂರರ ತ್ರಿವೇಣಿ ಸಂಗಮ ತುಂಬ ಅರ್ಥಪೂರ್ಣವಾಗಿರುತ್ತೆ, ವೈಭವವಾಗಿರುತ್ತೆ ಮತ್ತು ವಿಶಿಷ್ಟವಾಗಿರುತ್ತೆ. ಮತ್ತು ಅಲ್ಲಿ ಸಂಸ್ಕೃತಿಯ ಸಿಂಚನ ಇರುತ್ತೆ. ನಮ್ಮ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಅಪಾರವಾದ ಅಭಿಮಾನ ಪ್ರದರ್ಶನ ಮಾಡತಕ್ಕಂಥ ನೃತ್ಯ ರೂಪಗಳು. ಇವು ಕೇವಲ ಯಾವುದೋ ಒಂದು ಕೃತಕವಾದಂಥ ಒಂದು ನೃತ್ಯವನ್ನು ನಿರೂಪಿಸುವಂಥದ್ದಲ್ಲ, ಒಂದು ಐತಿಹಾಸಿಕ, ಸಾಂಸ್ಕೃತಿಕ, ಸಾಮಾಜಿಕ ನೆಲೆ ಉಳ್ಳಂಥ ಒಂದು ವಿಶಿಷ್ಟವಾದಂಥ ಆಶಯವನ್ನು ಇಟ್ಕೊಂಡು, ಒಂದು ಧ್ಯೇಯವನ್ನು ಇಟ್ಕೊಂಡು ಮಾಡ್ತಾ ಬಂದಿದ್ದಾರೆ. ಬಹಳ ಅಪರೂಪ. ಇವತ್ತಿನ ದಿನಗಳಲ್ಲಿ ನಮ್ಮ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಇಷ್ಟೊಂದು ಹಣವನ್ನು ವೆಚ್ಚ ಮಾಡಿ ಆಗಾಗ್ಗೆ ನೃತ್ಯ ರೂಪಗಳನ್ನು ಮಾಡುವ ಮೂಲಕ ಜನರಲ್ಲಿ ಸದಭಿರುಚಿಯ ಸಂಸ್ಕೃತಿಯ ಒಂದು ಆವಿಷ್ಕಾರವನ್ನು, ಸಂಸ್ಕಾರವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇದೀಗ ಅವರೊಂದು ಅದ್ಭುತವಾದಂಥ ನೂತನ ಪ್ರಯೋಗ ಇದು. ಕಲಾ ಸಪ್ತಾಹ ಆಶ್ರಯದಲ್ಲಿ 2025 ಆಶ್ರಯದಲ್ಲಿ ಒಂದು ಅನನ್ಯವಾದಂತಹ ಸಿರಿಗನ್ನಡ ಗೇರಿಗೆ ಎನ್ನುವ ನಮ್ಮ ರಾಜಮನೆತನ, ನಮ್ಮ ಸಂಸ್ಕೃತಿ, ನಾಡು, ನುಡಿ ಸಂಬಂಧಪಟ್ಟಂಥ ಒಂದು ಅದ್ಭುತವಾದಂಥ ನೃತ್ಯ ರೂಪಕ. ಅದರ ಬಗ್ಗೆ ಅವರು ವಿವರವನ್ನು ಕೊಡ್ತಾರೆ. ಈ ಸನ್ಮಾನ್ಯ ಶಶಿಧರ ಅಡಪ ಅವರು ಈ ನಾಡು ಕಂಡಂಥ ಅನನ್ಯವಾದಂಥ ರಂಗ ಕಲಾವಿದರು ಮತ್ತು ರಂಗ ಸಜ್ಜಿಕೆಯ ನಿಷ್ಣಾತರು. ಅವರು ಸಿದ್ಧಪಡಿಸಿರ್ತಕ್ಕಂಥ ಇದರಲ್ಲಿ ಎಲ್ಲ ರಾಜ ಮಹಾರಾಜರು ಬರ್ತಾರೆ. ಶ್ರೀಕೃಷ್ಣ ದೇವ, ಕದಂಬರು, ಗಂಗರು, ರಾಷ್ಟ್ರಕೂಟರು, ಮೈಸೂರು ಒಡೆಯರು ಬರ್ತಾರೆ. ಅದನ್ನು ಸವಿಸ್ತಾರವಾಗಿ ಅವರು ಹೇಳ್ತಾರೆ. ಹೀಗಾಗಿ ಸಮಗ್ರವಾಗಿ ಏನು ನಾವು ಆದಿಕವಿ ಪಂಪನಿಂದ ಹಿಡಿದು ಇಲ್ಲಿನ ಆಧುನಿಕ ಸಾಹಿತ್ಯದ ಯುಗದವರೆಗೆ ಇಲ್ಲಿನ ವಾಸ್ತುಶಿಲ್ಪ, ಇಲ್ಲಿನ ನಿಸರ್ಗ, ಇಲ್ಲಿ ನೃತ್ಯ, ಸಂಗೀತ, ಸಾಹಿತ್ಯ, ರಾಜಮನೆತನಗಳು ಇವೆಲ್ಲವನ್ನು ಒಳಗೊಂಡಂಥ ಒಂದು ವಿಶಿಷ್ಟವಾದ ಸಮಗ್ರವಾದಂಥ ಸಿರಿಗನ್ನಡ ಗೆಳೆಯ ನೃತ್ಯ ರೂಪಕದ ಬಗ್ಗೆ ಅವರ ಕನಸಿರು ಅನೇಕ ಕನಸುಗಳು ಇಟ್ಕೊಂಡಿದ್ದಾರೆ. ಇದು ಒಂದು ಕನಸು. ಆ ಕನಸು ನನಸಾಗುವ ದಿನ ಮುಂದೆ ಮುಂದಿನ 14ನೇ ತಾರೀಕು ನಾಡದ್ದು ಇದರ ಅನಾವರಣ ಆಗುತ್ತೆ. ಅದರ ಬಗ್ಗೆ ವಿವರವನ್ನು ಶ್ರೀಮತಿ ಶಾಂತಲಾ ಅವರು ನೀಡಬೇಕು ಅಂತ ಅವರಲ್ಲಿ ನೋಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಶಾಂತಲಾ ಅಂತ ತಮಗೆಲ್ಲ ಗೊತ್ತಿರಬೇಕು. ಪಡವಾರಹಳ್ಳಿ ಪಾಂಡವರು ಚಿತ್ರದಲ್ಲಿ ಅಂಬರೀಷ್ ಅವರಿಗೆ ಮೊದಲನೇ ನಾಯಕಿಯಾಗಿ ನಾನು ಅಭಿನಯಿಸಿದ್ದೀನಿ. ಅನೇಕ ಚಿತ್ರಗಳನ್ನೆಲ್ಲ ಮಾಡಿದ್ದೀನಿ. ನನಗೆ ರಂಗಭೂಮಿ ನೃತ್ಯದಲ್ಲಿ ನನಗೆ ಆಸಕ್ತಿ ಇತ್ತು. ಅನೇಕ ನೃತ್ಯ ರೂಪಗಳನ್ನು ನಾವೆಲ್ಲ ನಮ್ಮ ಸಂಸ್ಥೆಯಿಂದ 11 ವರ್ಷ ಇದ್ದು ನಮ್ಮ ಸಂಸ್ಥೆ ಸ್ಥಾಪನೆಯಾಗಿ ಸ್ಟೇಜ್ ಜಗನ್ಮಾತೆ, ಶ್ರೀರಾಮಚರಣಂ ಮತ್ತು ನೃತ್ಯ ಭಾರತ, ಆಮೇಲೆ ಕೋವಿನ ಕಥೆ, ನಮ್ಮ ಕನ್ನಡದ ಬಗ್ಗೆ, ಕನ್ನಡ ಸಂಸ್ಕೃತಿಯ ಬಗ್ಗೆ ತುಂಬ ನನಗೆ ಅಪಾರವಾದ ಒಂದು ನನ್ನ ಕುಟುಂಬ ಆಗಿರ್ಬೋದು, ನನ್ನ ಗುರುಗಳಿಂದ ಆಗಿರ್ಬೋದು, ನನ್ನ ನನಗೇನೋ ಒಂದು ಇನ್ಸ್ಪಿರೇಷನ್. ನನಗೆ ಕನ್ನಡ ಅಂದರೆ ನನಗೆ ತುಂಬ ಅಭಿಮಾನ. ನನ್ನ ಆರಾಧ್ಯ ದೈವ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು. ಯಾವಾಗಲೂ ಅವರು ಹೇಳ್ತಿದ್ರು ಕನ್ನಡ ಕನ್ನಡ ಕನ್ನಡದ ಬಗ್ಗೆ ತುಂಬ ಅಭಿಮಾನ. ತಾರೀಕು ಸಿರಿಗನ್ನಡಂ ಗೆಲ್ಗೆ ಎಂಬ ನೃತ್ಯ ರೂಪಕ. ಅದು ಕದಂಬರಿಂದ ಮಯೂರವರ್ಮನಿಂದ ಹಿಡಿದು ಅಪ್ ಟು ಮೈಸೂರುವರೆಗೂ ಪುಲಿಕೇಶಿ, ಹರ್ಷವರ್ಧನ, ಮತ್ತೆ ಭರತ ಭಾವಿ ಆಗಿರ್ಬೋದು, ಮತ್ತೆ ಕ್ಷಮಾದಾನ, ನೃಪತುಂಗ, ರಾಷ್ಟ್ರಕೂಟ, ಕ್ಷಮಾದಾನ, ತಂದೆ ಮಗ ಏನು ಬೇಕು, ನೃಪತುಂಗ ಕ್ಷಮಾದಾನ ಅನ್ನೋದು ಬೇಕು. ಅದನ್ನು ನಾವು ಜನಗಳಿಗೆ ತಿಳಿಸ್ಬೇಕು. ಮಕ್ಕಳು ಇವಾಗ ಏನಾಗ್ತಾ ಇದೆ, ಬರೀ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ಟು ಪಾಪ
ಕಷ್ಟ ಆಗ್ತಾ ಇದೆ, ತಾಯಿ ತಂದೆಗೂ ಕಷ್ಟ ಆಗ್ತಾ ಇದೆ, ಎಲ್ಲ ಕಷ್ಟ ಅಂಥದ್ರಲ್ಲಿ ನಾವು ಒಂದು ಹೊಸ ಪ್ರಯೋಗ, ಆದಷ್ಟು ನಾವು ಪ್ರಯತ್ನ ಪಟ್ಟು ಮಕ್ಕಳು ನೋಡ್ಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು. ಹೆತ್ತ ತಾಯಿ ಹೊತ್ತ ನಾಡು ಅಂತ ಏನು ಹೇಳಿದ್ದಾರೆ, ಹೆತ್ತ ತಾಯಿಯನ್ನು ನಾವು ಪ್ರೀತಿಸಬೇಕು, ಹೊತ್ತ ನಾಡವನ್ನು ಪ್ರೀತಿಸಿದ್ರೆ ನಾವು ಕನ್ನಡ ಎಲ್ಲೇ ವಿಷಯದಲ್ಲಿ ಬಗ್ಗೆ ನಮ್ಮ ಸಿ ಸೋಮಶೇಖರ್ ಅವರು ನಮಗೆ ತುಂಬಾ ನಮಗೆ ಸಹಾಯ